ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಸಂಪುಟದಿಂದ ಯಾರು ಇನ್ ಯಾರು ಔಟ್? ಹೌದು, ಕರ್ನಾಟಕದ ರಾಜಕೀಯದಲ್ಲಿ ಸದ್ಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಪುನರ್ರಚನೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸುಮಾರು 3 ವರ್ಷಗಳು ಕಳೆದಿವೆ. ಈ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳು ಮುಂದುವರೆದಿದ್ರೂ ಪಕ್ಷದ ಒಳಗಿನ ಅತೃಪ್ತಿ, ಶಾಸಕರ ಆಕಾಂಕ್ಷೆಗಳು ಮತ್ತು ಹೈಕಮಾಂಡ್ನ ನಿರ್ಧಾರಗಳು ಸಂಪುಟ ಬದಲಾವಣೆಗೆ ಒತ್ತಡ ಹೇರಿವೆ. ಉಪಚುನಾವಣೆಗಳ ನಂತರ ಸಂಪುಟ ಪುನರ್ರಚನೆಯ ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತಿವೆ. ಹಲವು ಹಿರಿಯ ಶಾಸಕರು ದೆಹಲಿಗೆ ಭೇಟಿ ನೀಡಿ ಹೈಕಮಾಂಡ್ನಲ್ಲಿ ಲಾಬಿಯನ್ನ ನಡೆಸುತ್ತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ತೀವ್ರ ಸ್ಪರ್ಧೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಯ ಅಂತಿಮ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಪುನರ್ರಚನೆಯಲ್ಲಿ ಯಾರು ಔಟ್ ಆಗುವ ಸಾಧ್ಯತೆಗಳು ಇವೆ ಎಂಬುದು ರಾಜಕೀಯ ವಲಯದಲ್ಲಿ ಊಹಾಪೋಹಗಳಿಗೆ ಕಾರಣವಾಗಿವೆ. ಕೆಲವು ಸಚಿವರ ಕಾರ್ಯಕ್ಷಮತೆ, ಪ್ರಾದೇಶಿಕ ಸಮತೋಲನ, ಜಾತಿ ಅಂಶಗಳು ಮತ್ತು ಪಕ್ಷದ ಶಿಸ್ತು ಉಲ್ಲಂಘನೆಯಂತಹ ಅಂಶಗಳು ಪರಿಗಣನೆಯಲ್ಲಿ ಇವೆ. ಉದಾಹರಣೆಗೆ, ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವ ಕೆಲವು ಸಚಿವರನ್ನ ಬದಲಾಯಿಸಿ ಹೊಸ ಮುಖಗಳನ್ನು ತರಲು ಯೋಚನೆಗಳಿವೆ ಎಂದು ಮೂಲಗಳು ಸೂಚಿಸುತ್ತಿವೆ. ಹಿರಿಯ ಶಾಸಕರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಸುಮಾರು 10-15 ಸಚಿವರ ಬದಲಾವಣೆಯ ಸಾಧ್ಯತೆಗಳು ಇವೆ ಎಂದು ಚರ್ಚೆಗಳು ಕೇಳಿಬರ್ತಾ ಇವೆ. ಔಟ್ ಆಗುವ ಸಾಧ್ಯತೆಗಳು ಇರುವವರಲ್ಲಿ ಕೆಲವರ ಹೆಸರುಗಳು ಚರ್ಚೆಯಲ್ಲಿವೆ. ಉದಾಹರಣೆಗೆ, ಎಕ್ಸೈಸ್, ಉನ್ನತ ಶಿಕ್ಷಣ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ನಗರಾಭಿವೃದ್ಧಿ ಯೋಜನೆ ಮತ್ತು ಅಂಕಿಅಂಶ, ಸಣ್ಣ ನೀರಾವರಿ, ಸಕ್ಕರೆ, ಸಣ್ಣ ಕೈಗಾರಿಕೆಗಳಂತಹ ಇಲಾಖೆಗಳ ಸಚಿವರ ಬಗ್ಗೆ ಊಹಾಪೋಹಗಳು ಇವೆ. ಇವರಲ್ಲಿ ಕೆಲವರು ಪಕ್ಷ ಕಾರ್ಯಕ್ಕೆ ಹೋಗಬಹುದು ಎಂದು ಹೇಳಲಾಗ್ತಾ ಇದೆ. ಇದು ಸರ್ಕಾರದ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವ ಉದ್ದೇಶದಿಂದಾಗಿದೆ. ಇನ್ನು ಯಾರು ಇನ್ನಾಗುವ ಸಾಧ್ಯತೆಗಳಿವೆ? ಹಿರಿಯ ಶಾಸಕರು ಮತ್ತು ಅತೃಪ್ತ ನಾಯಕರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಹೊಸ ಮುಖಗಳು ಸಂಪುಟಕ್ಕೆ ಪ್ರವೇಶಿಸುವ ಸಾಧ್ಯತೆಗಳು ಇರುತ್ತವೆ. ಆದರೆ ಮೊದಲು ಬಾರಿ ಶಾಸಕರಾದವರಿಗೆ ಸಚಿವ ಸ್ಥಾನ ನೀಡುವುದಿಲ್ಲ ಎಂದು ಸಿದ್ದರಾಮಯ್ಯ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಪ್ರಾದೇಶಿಕ, ಜಾತಿ ಮತ್ತು ಪಕ್ಷದ ಸಮತೋಲನವನ್ನ ಗಮನದಲ್ಲಿ ಇಟ್ಟುಕೊಂಡು ನಿರ್ಧಾರಗಳು ತೆಗೆದುಕೊಳ್ಳಲಾಗುತ್ತವೆ. ಕೆಲವು ಪೋರ್ಟ್ಫೋಲಿಯೋಗಳನ್ನ ಬದಲಾಯಿಸುವ ಮೂಲಕ ಹಿರಿಯ ಸಚಿವರಿಗೆ ಹೊಸ ಜವಾಬ್ದಾರಿ ನೀಡುವ ಸಾಧ್ಯತೆಗಳು ಇವೆ. ಸಂಪುಟ ಪುನರ್ರಚನೆಯು ಕೇವಲ ವ್ಯಕ್ತಿಗಳ ಬದಲಾವಣೆ ಅಲ್ಲ. ಸರ್ಕಾರದ ಉಳಿದ 2 ವರ್ಷಗಳ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಜಾರಿ, ಅಭಿವೃದ್ಧಿ ಮತ್ತು ಪಕ್ಷದ ಒಗ್ಗಟ್ಟನ್ನು ಬಲಪಡಿಸುವ ಅವಕಾಶ ಆಗಿದೆ. ಡಿಕೆ ಶಿವಕುಮಾರ್ ಅವರಂತಹ ನಾಯಕರೊಂದಿಗಿನ ಸಮನ್ವಯವು ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಹೈಕಮಾಂಡ್ನ ನಿರ್ಧಾರವು ರಾಜ್ಯದ ರಾಜಕೀಯ ಸ್ಥಿರತೆಗೆ ಪ್ರಮುಖವಾಗಿದೆ. ಈ ಪುನರ್ರಚನೆಯು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿ ತುಂಬುವಂತಿರಬೇಕು. ಜನರ ನಿರೀಕ್ಷೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಸರ್ಕಾರದ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವುದೇ ಮುಖ್ಯ ಗುರಿಯಾಗಿರಬೇಕು. ರಾಜ್ಯದ ಜನತೆಯು ಈ ಬದಲಾವಣೆಗಳನ್ನ ಆಸಕ್ತಿಯಿಂದ ನೋಡುತ್ತಾ ಇದ್ದಾರೆ. ಅಂತಿಮ ನಿರ್ಧಾರಗಳು ತುಂಬಾ ಬೇಗ ತೆಗೆದುಕೊಳ್ಳಲಾಗುತ್ತವೆ ಎಂದು ನಿರೀಕ್ಷಿಸಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.